ಹೇ ಫ್ಯಾಮಿಲಿ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ನಾನು ಬಂದದ್ದು ಉಡುಪಿಯಲ್ಲಿರುವ ಹೂಡೆ ಬೀಚ್ಗೆ. ಇದು ನಮ್ಮ ಮನೆ ಹತ್ತಿರವಿರೋದ್ರಿಂದ ನಾನು ಆಗಾಗ ಈ ಬೀಚ್ಗೆ ಬರ್ತಾ ಇರ್ತೇನೆ. ಇದೊಂದು ಒಳ್ಳೆ ಬ್ಯೂಟಿಫುಲ್ ಬೀಚ್ ಇದು. ಸೀರಿಯಸ್ಲಿ ದಿಸ್ ವೈವ್ ಈಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ಓಕೆ, ಈ ಕೂಲ್ ಬ್ರೀಸ್, ವೇವ್ ಸೌಂಡ್, ಸನ್ಸೆಟ್ ವ್ಯೂ, ಎವ್ರಿಥಿಂಗ್ ಫೀಲ್ಸ್ ಸೋ ಪೀಸ್ಫುಲ್ ಹಿಯರ್. ನಿಜ ಹೇಳಬೇಕಂದ್ರೆ ಉಂಟಲ್ಲ, ಸಿಟಿ ನಾಯ್ಸಿಂದ ಸ್ವಲ್ಪ ದೂರ ಬಂದು ಇಂಥ ಪ್ಲೇಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಉಂಟಲ್ಲ, ಒಳ್ಳೆ ಒಂಥರ ಥೆರಪಿ ಥರ ಅನಿಸ್ತದೆ. ಇಲ್ಲಿ ಮತ್ತೊಂದು ಸ್ಪೆಷಲ್ ಏನಂತ ಹೇಳಿದರೆ, ಮಲ್ಪೆ ಬೀಚಲ್ಲಿ ಇರುವ ಹಾಗೆ ತುಂಬ ಕ್ರೌಡ್ ಇಲ್ಲ ಇಲ್ಲಿ. ಮಲ್ಪೆ ಬೀಚಲ್ಲಿ ಆಲ್ ಟೈಮ್ ನಿಮಗೆ ಕ್ರೌಡೇ ಇರ್ತದೆ, ಫುಲ್ ಕ್ರೌಡು. ಈಗ ವೆಕೇಷನ್ ಟೈಮಲ್ಲಂತೂ ಕಾಲಿಡಲಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಕ್ರೌಡ್ ಇರ್ತದೆ. ಬಟ್ ಇಲ್ಲಿ ಒಳ್ಳೆ ಕಾಮಾಗಿ ಅಷ್ಟು ಕ್ರೌಡ್ ಏನಿಲ್ಲ. ಸೊ ಇಲ್ಲಿ ಸ್ಟಾಲ್ಸ್ ಎಲ್ಲ ತುಂಬ ಉಂಟು. ಬರುವಾಗಲೇ ಎಂಟ್ರೆನ್ಸಲ್ಲೇ ಇರ್ತದೆ ಎಲ್ಲ ಫಾಸ್ಟ್ ಫುಡ್ಡು, ಚೈನೀಸ್ ಐಟಮ್, ಚರ್ಮುರಿ, ಸಾಫ್ಟ್ ಡ್ರಿಂಕ್ಸ್, ಅದು ಇದಂತ ಎಲ್ಲ ಸಿಗ್ತದೆ. Guys, if you ever feel stressed or tired, just come to our beach, sit quietly and listen to the waves and just enjoy the moment. Trust me, it really heals differently. Sometimes ನಮ್ಮ ಬ್ಯುಸಿ ಲೈಫಲ್ಲಿ ಒಂಥರ ಪೀಸ್ಫುಲ್ ಬ್ರೇಕ್ಸ್ ನಮಗೆ ಬೇಕಂತ ಅನಿಸ್ತದೆ. ಸೊ ನೋ ಸ್ಟ್ರೆಸ್, ನೋ ಓವರ್ ಥಿಂಕಿಂಗ್, ಜಸ್ಟ್ ವೇವ್ಸ್, ಬ್ರೀಸ್ ಆ್ಯಂಡ್ ಹ್ಯಾಪಿ ಹಾರ್ಟ್. ಸೊ ಫ್ರೀ ಇದ್ದಾಗ ಬನ್ನಿ, ಇಂಥ ಪ್ಲೇಸಿಗೆ ಒಮ್ಮೆ ವಿಸಿಟ್ ಕೊಡಿ. ಬೈ ದ ವೇ, ನಾನು ಯಾವಾಗ ಬಂದರೂ ಸನ್ಸೆಟ್ ಆಗದೆ ಹೋಗೋದಿಲ್ಲ. ಬಟ್ ಇವತ್ತು ಸನ್ಸೆಟ್ ಆಗಲೇ ಇಲ್ಲ. ಯಾಕಂತ ಹೇಳಿದರೆ ಮೋಡ ಇತ್ತು ಸ್ವಲ್ಪ, ಹಾಗಾಗಿ ಸಣ್ಣ ಮೋಡದ ಒಳಗೇ ಇತ್ತು, ಹೊರಗೇ ಬರಲಿಲ್ಲ. ಸೊ ವೆಯ್ಟ್ ಮಾಡಿ ಒಂದು ಅರೌಂಡು 6:45, 7 ಆಗಿದೆ ನಾನು ಅಲ್ಲಿಂದ ಬರುವಾಗ. ಸೊ ಇವತ್ತಿನ ಸನ್ಸೆಟ್ ಒಂದು ನನಗೆ ಮಿಸ್ ಆಯಿತು. ಹಾಗೆ ಮನೆಗೆ ಬಂದ ನಂತರ ನನ್ನ ದೀದಿಯ ಮಕ್ಕಳು ಮನೆಗೆ ಬಂದಿದ್ದರು. ಅವರೆಂಥದ್ದು ಇವತ್ತು ಚಿಕನ್ ಇದ್ದು ಸ್ಪೆಷಲ್ ಸಮಥಿಂಗ್ ಮಾಡಿದರು. ಸೊ ಹಾಗಾಗಿ ನನಗೆ ಸಹ ಟೇಸ್ಟ್ ನೋಡಲಿಕ್ಕೆ ಅಂತ ತಂದಿದ್ದರು. ಸೊ ತುಂಬ ಒಳ್ಳೆಯದಾಗಿತ್ತು ಅವ್ರು ಮಾಡಿದ್ದು. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು. ಅದನ್ನು ಚಿಕನನ್ನು ಒಳ್ಳೆ ಮಾಡಿ ಮ್ಯಾರಿನೇಟ್ ಮಾಡಿ, ಅದಕ್ಕೆ ಬಾಳೆಯಲ್ಲಿ ರ್ಯಾಪ್ ಮಾಡಿ, ಅದರ ಮೇಲೆ ಪುನಃ ಅಲ್ಯೂಮಿನಿಯಂ ಫಾಯಿಲಲ್ಲಿ ರ್ಯಾಪ್ ಮಾಡಿ, ಒಂದು ಗುಂಡಿ ಮಾಡಿ ಅದರಲ್ಲಿ ಫುಲ್ಲು ಇದು ಗೆಂಡ ಎಲ್ಲ ಮಾಡಿ, ಮತ್ತು ಇದನ್ನು ಎಷ್ಟು 1 hour ಅಥವಾ 1/2 hour ಏನು ಮೇ ಬಿ ಅವರದರ ಒಳಗೆ ಹಾಕಿ ಗುಂಡಿಯಲ್ಲಿ ಪುನಃ ಮುಚ್ಚಿ ಒಂದು 1/2 hour ಅದನ್ನು ಬೇಕ್ ಮಾಡಿ, ಹಾಗೆಲ್ಲ ಮಾಡಿ ಸಮಥಿಂಗ್ ಎಂತೆಲ್ಲ ಮಾಡಿ ತಂದಿದ್ದಾರೆ. ನಾನು ಬೆಂದಿಲ್ಲ ಅಂತ ಎನಿಸಿದೆ, ಬಟ್ ಬೆಂದಿದೆ ಒಳ್ಳೆ. ಸೊ ನಮ್ಮ ಡಿನ್ನರ್ಗೆ ಚಿಕನ್ ಜೊತೆ ನೂಡಲ್ಸ್ ಕೂಡ ರೆಡಿ ಆಯಿತು. ಸೊ ನಾವೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂಡಿ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಸೊ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.